ಮನೇಲಿ ಇರ್ಬೇಕು ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಸರ್ಜು ಇದು ಶಾಪ್ ಇದು. ಏನು ಕ್ರಿಶ್, ನೀನೇ ಓಟ್ ಹಾಕೊಂಡ್ಬಿಟ್ಟಿದ್ಯಾ? ನಿನಗೆ ನಮ್ ಜೊತೆ ಇರೋದಕ್ಕೆ ಇಷ್ಟ ಅಲ್ವಾ? ಗುಡ್ ಬೈ ಗುಡ್ ಬೈ. ಡಿಸಿಷನ್ ಫೈನಲ್ ಆಗಿದೆ. ಕ್ರಿಶ್ ಇಲ್ಲೇ ಇರ್ತಾನೆ. ನಾನ್ ಬೇಡ ಅಂತ ಹೇಳ್ತೀನಿ ನಾನು. ಓ ಬೇರೆ ಶುರು ಮಾಡ್ಕೊಂಡ್ಬಿಟ್ಟ. ನಾನ್ ನಿನ್ನ ಅಜ್ಜಿಯೇನು? ಇವ ಅಪ್ಪ ಅಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವನು ಅಜ್ಜಿ ಅಂತೆ. ನನ್ನನ್ನ ಅಜ್ಜಿ ಅಂತೆಲ್ಲ ಕರಿಬಾರ್ದು. ಆಯ್ತಪ್ಪ, ಇನ್ಮೇಲೆ ಅವ್ರನ್ನ ಅಜ್ಜಿ ಅಂತೆಲ್ಲ ಕರಿಬೇಡ. ನೀನೊಂದ್ ಕೆಲ್ಸ ಮಾಡು ಕ್ರೇಶ್, ಇನ್ಮೇಲೆ ಅವ್ರನ್ನ ಟಿಸ್ ಅಂತ ಕರೆದ್ಬಿಡು. ಸಕ್ರೆ ನೀನ್ ಇವನ್ನ ಬ್ರೋ ಅಂತ ಕರೆದ್ಬಿಡು, ಸರಿ ಹೋಗ್ಬಿಡುತ್ತೆ. ಚೆನ್ನಾಗಿ ನಗ್ತಿಯಮ್ಮ ಶ್ರುತಿ. ಅರೆ ಬಜಾಜ್ ಚೇತಕ್ ಸ್ಕೂಟರ್ ಸ್ಟಾರ್ಟ್ ಆಗುತ್ತಲ್ಲ, ಆ ತರ ಇದೆ ಸೌಂಡು. ಸಾಕು ದಿನ್ಸು. ಕೇಳ್ತಿಲ್ವಾ ನಾನು ನಿನಗೆ? ಅವನು ನನ್ನನ್ನ ಅಜ್ಜಿ ಅಂತ ಕರಿಬಾರ್ದು. ಅವ್ರ ಅಜ್ಜಿ ಆರೋಗ್ಯ ಸರಿ ಹೋಗೋವರೆಗೂ ಇವನ್ ನಮ್ಮ ಮನೇಲೇ ಇರ್ತಾನೆ. ಇದು ನನ್ನ ನಿರ್ಧಾರ. ಎದ್ವಾ ಏನೇನೋ ಮಾತಾಡಿ ನನ್ ಕೈಲಿ ಊಗಿಸ್ಕೋಬೇಡ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ನೀನ್ ಈ ಕಡೆ ಕೊಡಿ ಕಿಸ್. ಒಳ್ಳೇದಾಗ್ಲಿಕ್ಕಂತ ನಿನ್ ಅಜ್ಜಿ ಆರೋಗ್ಯ ಸರಿ ಹೋಗೋವರೆಗೂ ನೀನು ಈ ಅಜ್ಜಿ ಮನೇಲೇ ಇರು. ಅವನು ಬಹಳ ಮುಂಚಿನಿಂದಲೂ ನನ್ನ ಹಾಗೆ ಕರೆಯೋದು ಕಣೆ. ಈ ಮನೇಲಿ ನನ್ನ ಮಾತು ಯಾರ ತರ ಕೇಳ್ತೀರಾ? ಬಂದಂಗ್ ಮಾಡ್ಕೊಳ್ಳಿ. ಅಮ್ಮಮ್ಮ ನಿನ್ಸಮ್ಮ. ಮಿನ ಬರೇ, ಇವನು ಹೊಟ್ಟೆ ಸಿಗ್ತಾರ ಇವ್ಗೆ. ತಿನ್ನಕ್ಕೆ ಏನಾದ್ರು ಮಾಡ್ಕೊಡೋಣ ಬಾ. ಅಮ್ಮ ಕಲ್ಯಾಣಿ ಇವಾಗ ಹೇಗಿದ್ಯಾ? ಪರವಾಗಿಲ್ಲ ಅಂತ ಹೇಳಿದ್ರಮ್ಮ ನರ್ಸ್. ಯಾಕಮ್ಮ ಹಿಂಗ್ ಮಾಡ್ಕೊಂಡೆ? ರೋಡಲ್ಲಿ ನೋಡ್ಕೊಂಡು ಓಡಾಡಕ್ಕೂ ಬರಲ್ವಾ ನಿನಗೆ? ಇವಾಗ ನೋಡು ಹೇಗ್ ಹಾಸ್ಪಿಟಲ್ ಬಂದ್ ಮಾಡ್ಕೊಂಡಿದ್ಯಾ. ನೀನ್ ಬೇಕು ಅಂತ ಹೋಗಿ ಗಾಡಿ ಕೆಳಗಡೆ ಬಿದ್ನ ಕಲ್ಯಾಣಿ. ನಿನ್ ಮಗಂದ ಆಗ್ಬೇಕಾಗಿರೋ ಏಟಿದು. ಅವನನ್ನ ಕಾಪಾಡಕ್ ಹೋಗಿ ನನ್ಗೀಗಾಯ್ತು. ಅವನನ್ನ ಸರಿಯಾಗಿ ನೋಡ್ಕೊಳಕ್ಕೂ ಆಗಲ್ವಾ ನಿನ್ ಕೈಲಿ? ನೀನ್ ಮಾಡಿರೋ ಕೆಲ್ಸದಿಂದ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಅಲ್ಲ ಕೃಷ್ಣ ಯಾಕೆ ಸೂರ್ಯ ಅವ್ರ ಹತ್ರ ಕಳ್ಸ್ಕೊಟ್ಟೆ? ಆಕ್ಸಿಡೆಂಟ್ ಆದ್ಮೇಲೆ ಕೆಳಗಡೆ ಬಿದ್ದೋದೆ. ಜನ ಸುತ್ತಾ ಇದ್ರು ಅಷ್ಟೇ, ಆದ್ರೆ ಯಾರು ಸಹಾಯಕ್ ಬರ್ಲಿಲ್ಲಮ್ಮ. ಪಾಪ ಕೃಷ್ ನನ್ ಪಕ್ಕದಲ್ಲೇ ಕೂತ್ ಅಳ್ತಿದ್ದ. ಅದರಲ್ಲಿ ಹೋಗ್ತಿದ್ದ ಸೂರ್ಯನ ನನ್ನ ನೋಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾನೆ. ಕೃಷ್ಣ ಅವ್ರು ಕರ್ಕೊಂಡ್ ಹೋಗ್ಬೇಕಾದ್ರೆ ನನಗ್ ಪ್ರಜ್ಞೆ ಇರ್ಲಿಲ್ಲ. ಇದ್ದಿದ್ರೆ ನಾನು ಅವ್ರ ಜೊತೆ ಅವನನ್ನ ಕಳಿಸ್ತಿರ್ಲಿಲ್ಲ. ಅಲ್ಲ ನಾನ್ ಈ ರೀತಿ ಬೆಡ್ ಮೇಲೆ ಬಿದ್ದಿದ್ರು ನಿನ್ ಚಿಂತೆ ಇಲ್ಲ ಅಲ್ವಾ? ನಾನ್ ಸತ್ರು ನಿನ್ ಕೇರ್ ಮಾಡಲ್ಲ ಅಲ್ವಾ? ಹಾಗೆಲ್ಲ ಏನು ಇಲ್ಲ ಅಮ್ಮ. ಕೃಷ್ ಮನೆಗ್ ಬಂದಾಗಿಂದ ಎಷ್ಟು ಬೈದಲ್ಲಿದ್ದೀನಿ ಗೊತ್ತಾ ನಾನು? ನನ್ನ ಬಗ್ಗೆ ಎಲ್ಲ ಸತ್ಯ ಯಾವ ಕ್ಷಣದಲ್ಲಾದ್ರೂ ಹೊರಗ್ ಬರ್ಬೋದು. ಇದೆಲ್ಲ ಶುರು ಮಾಡಿ ನೀನೇ ಅಲ್ವಾ? ನಿಜಾನೆ. ಅದನ್ನ ನಾನೇನ್ ಮಾಡ್ಲಿ ಹೇಳು? ನಿನ್ಗೆ ನಿನ್ ಸಮಸ್ಯೆನೇ ದೊಡ್ಡದಾಗ ಕಾಣ್ತಿದೆ. ಒಂದ್ ವೇಳೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ನನ್ ಪ್ರಾಣ ಹೋಗಿದ್ರೆ ಕೃಷ್ ಕತೆ ಏನಾಗ್ತಿತ್ತು? ಅವನನ್ನ ಯಾರು ನೋಡ್ಕೋಬೇಕಾಗಿತ್ತು? ಗಾಡಿ ನನ್ಗೆ ಹೊಡ್ದಾಗ್ಲು ನನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲಮ್ಮ. ಕೃಷ್ ತಬ್ಲಿ ಆಗೋಗ್ತಾನೆ ಅಂತ ಎದ್ರದೆ. ಒಂದೊಂದು ಕ್ಷಣನು ನಾನು ಅವನೇನಾಗ್ತಾನೆ ಅಂತ ಯೋಚನೆ ಮಾಡ್ತೀನಿ ಕಣೆ. ಅಮ್ಮ ನಾನು ಇನ್ನೂ ಇದ್ದೀನಿ, ನಿಮ್ಮನ್ನ ಹಾಗೆಲ್ಲ ಬಿಡಲ್ಲ. ಈಗ್ಲೂ ನೀನ್ ಇದ್ಯಾ, ಆದ್ರೆ ನೀನ್ ಈಗ ನಿನ್ ಬಗ್ಗೆ ಮಾತ್ರ ನೀನ್ ಯೋಚನೆ ಮಾಡ್ತಿರೋದು. ಇವತ್ತು ನನ್ಗೇನಾದ್ರೂ ಆಗಿದ್ದಿದ್ರೆ ಅವನ್ಗಿರೋದು ನೀನ್ ಒಬ್ಳೆ ಅಲ್ವೇನೆ. ಇದಕ್ಕೆ ನಾನು ಎಷ್ಟೋ ಸಾರಿ ನಿನ್ಗೆ ನಿಮ್ ಮನೆಯಲ್ಲಿ ಸತ್ಯ ಹೇಳು ಅಂತ ಹೇಳಿದ್ದು. ನೀನಾಗಿ ಸತ್ಯ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ಮೊದ್ಲು ಕೋಪ ಮಾಡ್ಕೊಂಡ್ರು ಆಮೇಲೆಲ್ಲ ಸರಿ ಹೋಗುತ್ತಮ್ಮ. ನೀನ್ ಇದನ್ನ ಮುಚ್ಚಿಟ್ರೆ ಮೊದಲೆಲ್ಲ ಆಗಿಲ್ಲ ಕಲ್ಯಾಣಿ. ನಾನ್ ದಿನ ದೇವ್ರ ಹತ್ರ ಏನ್ ಬಿಡ್ಕೊಂತೀನಿ ಗೊತ್ತಾ? ಹೇಗಾದ್ರೂ ನಿನಗ್ ಮದ್ವೆ ಆಗಿರೋ ವಿಷಯ ಕೃಷ್ಣ ನಿನ್ ಮಗ ಅನ್ನೋದನ್ನ ನಿಮ್ ಅತ್ತೆ ಮನೆಯವ್ರಿಗೆ ಗೊತ್ತಾಗ್ಬೇಕು. ಬೇಡಮ್ಮ, ಏನಾದ್ರು ಅಂದ್ಬಿಡ್ತೀನಿ. ಆತರ ಏನಾದ್ರು ಒಂದ್ ವೇಳೆ ಗೊತ್ತಾದ್ರೆ ನಮ್ಮತ್ತೆ ನನ್ನ ಮನೆಯಿಂದ ಒಟ್ಟು ಹೊರಗೆ ಹಾಕ್ತಾರೆ. ಆಗ ಜೀವನ ಪೂರ್ತಿ ನಾನು ನಿನ್ ಜೊತೆನೆ ಬಂದಿರ್ಬೇಕಾಗುತ್ತೆ. ನೀನಾಗೆ ಸತ್ಯ ಹೇಳಿದ್ರೆ ಏನೂ ಆಗಲ್ಲಮ್ಮ. ಬೇರೆಯವರಿಂದ ಗೊತ್ತಾದ್ರೇನೆ ಅಪಾಯ. ದಯವಿಟ್ಟು ಮತ್ತೆ ನನ್ ಜೀವನದಲ್ಲಿ ಆಟ ಆಡ್ಬೇಡ. ನೀನು ನಾನ್ ಹೇಳ್ದಂಗ್ ಮಾಡು ಸಾಕು. ಏನ್ ಮಾಡ್ಬೇಕು? ಸೂರ್ಯ ಅಡಿ ಕೃಷ್ಣ ಕರ್ಕೊಂಡ್ ಬಂದ್ರೆ ಮತ್ತೆ ಕರ್ಕೊಂಡ್ ಹೋಗ್ಬೇಡ ಅಂತ ಹೇಳು. ಕೊಡು ಬಿಡು ಅಂದ್ರೆ ಇಷ್ಟೇ ಇರ್ತಾನೆ. ಅದಕ್ಕೆ ನಾನ್ ಬೇರೆ ವ್ಯವಸ್ಥೆ ಮಾಡ್ತೀನಿ. ಸರಿ, ಏನಾದ್ರು ತಿಂದ್ಯಾ? ಟ್ರಿಪ್ಸ್ ಒಂದೇ ಸಾಕು ಅಂತ ಹೇಳಿದ್ದಾರೆ. ಇನ್ನು ಎಷ್ಟ್ ದಿನ ಇರ್ಬೇಕಂತ ಇಲ್ಲಿ? ಇನ್ನು 10 ದಿನ ಇರ್ಬೇಕಂತಮ್ಮ. 10 ದಿನನಾ? ಕರ್ಮ ನಿಂದು. ಸರಿ, ನಾನ್ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸೂರ್ಯ ಬಂದ್ರೆ ಕೃಷ್ಣ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳು. ನಾನ್ ಸರಿ ಯೋಚನೆ ಮಾಡಮ್ಮ. ನೀನ್ ನಿಜವಾಗ್ಲೂ ನನಗೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಈ ಒಂದ್ ಸಹಾಯ ಮಾಡು. ಯಾಕ್ ಕಂಡ ನಿದ್ದೆ ಬರ್ಲಿಲ್ವಾ? ನಿನ್ನ ಪಕ್ಕದಲ್ಲೇ ಮಲಗಿಸ್ಕೋಬೇಕು ಅಂತ ತುಂಬಾ ಆಸೆ. ಆದ್ರೆ ಏನ್ ಮಾಡ್ಲಿ, ನನ್ ಬಿಡಿ ಹೇಗೆ ನೀನ್ ಒಬ್ನೇ ಇರ್ಬೇಕು. ಆಮೇಲೆ ನೀನ್ ಅಪ್ಪ ಅಮ್ಮ ಯಾರು, ಹೆಸರೇನು ಅಂತ ಕೇಳಿದ್ರೆ ನೀನ್ ಏನು ಹೇಳ್ಬಾರ್ದು, ಸರಿನಾ? ಮುಖ್ಯವಾಗಿ ಸೂರ್ಯ ಅಂಕಲ್ ಏನಾದ್ರು ಕೇಳಿದ್ರೆ ಏನು ಹೇಳ್ಬಾರ್ದು ಕಂದ.
ಇದೆಲ್ಲ ನೀನ್ ಒಳ್ಳೇದಕ್ಕೆ ನಾನ್ ಮಾಡ್ತಿರೋದು. ಸರಿ ಅಮ್ಮ, ನಾನೇನು ಹೇಳಲ್ಲ. ನೀವೇ ನನ್ನ ಅಮ್ಮ ಅನ್ನೋದು ಹೇಳಲ್ಲ. ಆದ್ರೆ ನಾನು ಇಲ್ಲೇ ನಿಮ್ ಜೊತೆನೆ ಇರ್ತೀನಿ. ಅದ್ ಹೇಗೆ ಕ್ರಿಶ್? ಇನ್ನೊಂದ್ ಸ್ವಲ್ಪ ದಿನ ಸುಮ್ಮನೆ ಆಮೇಲೆ ಅಮ್ಮ ಯಾವಾಗ್ಲೂ ನಿನ್ ಜೊತೆಗೆ ಇರ್ತಾಳೆ. ನಾನು ಹೇಳಿದ್ದೆಲ್ಲ ನೆನ್ಪಿರ್ಲಿ. ಅಮ್ಮ, ನಾನು ಇವತ್ತು ಒಂದಿನ ನಿಮ್ ಜೊತೆ ಮಲ್ಕೊತೀನಿ. ಕ್ರಿಶ್ ನೋದ ಅವನು. ಕ್ರಿಶ್ ಕ್ರಿಶ್ ಕ್ರಿಶ್, ನೀನು ಅಮ್ಮನ ಜೊತೆ ಇನ್ನೊಂದಿನ ಮಲ್ಕೋ. ಇವಾಗ ಮೀನಾ ಆಂಟಿ ಕರೀತಿದ್ದಾರೆ, ಅವ್ರ ಜೊತೆ ಹೋಗಿ ಮಲ್ಕೋ ಆಯ್ತಾ? ಅಮ್ಮ, ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀನಮ್ಮ. ಪ್ಲೀಸ್ ಕಂದ, ಅರ್ಥ ಮಾಡ್ಕೊಬೇಕು. ಮಮ್ಮಿ ಹೇಳಿದ್ ಕೇಳ್ತೀಯಲ್ವಾ ನೀನು? ಬಾ. ಕ್ರಿಶ್ ಕ್ರಿಶ್ ಎಲ್ಲಿದ್ಯಾ? ಕ್ರಿಶ್ ಅವ್ರ ರೂಮ್ಗೆ ಯಾಕೆ ಹೋಗಿದ್ದ ಇವನು? ಕ್ರಿಶ್ ನೀನ್ ಯಾಕಲ್ಲಿ ಹೋಗಿದ್ದೆ? ನೋಡು, ಇದು ಹೊಸ ಜಾಗ. ನಿನ್ಗೆ ಏನೇ ಬೇಕಾದ್ರೂ ನನ್ನ ಕೇಳ್ಬೇಕು, ಸರಿನಾ? ಸರಿ. ಬಾ ಹೋಗಂತ. ಏನಾದ್ರೂ ಬೇಕಿತ್ತಾ? ಹಸ್ವಾಗ್ತಿದ್ಯಾ? ಹಸುವಾಗ್ತಿಲ್ಲ, ನೀರ್ ಬೇಕು. ನೀರ್ ಬೇಕಾ? ನೋಡುಪ್ಪ, ಈ ರೀತಿ ರಾತ್ರಿ ಹೊತ್ತು ನೀನ್ ಎಲ್ಲಿಗೂ ಹೋಗ್ಬಾರ್ದು. ಮುಖ್ಯವಾಗಿ ಅವ್ರ ರೂಮಿಗ್ ಮಾತ್ರ ಹೋಗ್ಬಾರ್ದು, ಸರಿನಾ? ನಿನ್ಗೇನೇ ಬೇಕಿದ್ರು ನನ್ನ ಕೇಳು. ಸರಿ ಸರಿ, ಸಾಕ ನೀರು? ಮಲ್ಕು ಹಚ್ಚಿ. ಹೊಟ್ಟೆ ತಪ್ಪು. ನನ್ ಉದ್ದು ಬಂಗಾರ ಅಲ್ಲ, ಇದೆಲ್ಲ ಅಷ್ಟು ಒಪ್ಪೇ ಹೋಯ್ತು. ಸ್ವಲ್ಪ ಸ್ವಲ್ಪ ಇದೊಂದು ಇದೊಂದು. ಇವತ್ತು ಸ್ಕೂಲ್ ಇಲ್ಲ ಕಣ, ನಿಂಗ್ ರಜಾ ಇವತ್ತು. ಸ್ಕೂಲ್ ಇದೆ. ಇಡಿ ಪುಟಾಣಿ. ನೋಡಿಲೆ ಕ್ರಿಸ್, ಸ್ಕೂಲು ಅಲ್ಲೇ ಇರತ್ತೆ, ಎಲ್ಲಿಗೂ ಹೋಗೋದಿಲ್ಲ. ಆದ್ರೆ ಇವತ್ತು ನೀನು ಸ್ಕೂಲ್ ಲೀವ್ ಹಾಕುವಂತೆ, ಆಯ್ತಾ? ಇಲ್ಲ ಪುಟಾಣಿ, ನಿಮ್ ಟೀಚರ್ ಏನ್ ಬೈಯೋದಿಲ್ಲ. ಇವತ್ ಸ್ಕೂಲ್ ರಜಾ ಹಾಕುವಂತೆ, ಏನ್ ಪರವಾಗಿಲ್ಲ. ನಿಮ್ಮ ಅಜ್ಜಿ ನೋಡ್ಕೋಬೇಕಲ್ವಾ ಹಾಸ್ಪಿಟ್ಲಿಗೆ? ಇವತ್ತು ಹೋಗೋಣ, ಅದಕ್ಕೆ ರಜಾ. ಹೌದಾ? ನಾಳೆ ಕೊಡೋಣ ಬಿಡ, ಪರವಾಗಿಲ್ಲ. ಲೀವ್ ಲೆಟರ್ ತಾನೆ? ಸರಿ ಆಯ್ತು, ನಾನೇ ಬರೆದು ತಗೊಂಡೋಗಿ ನಿಮ್ ಟೀಚರ್ ಕೊಡ್ತೀನಪ್ಪ, ಆಯ್ತಾ? ಮತ್ತೆ ಇಮೇಲ ಏನೋ ಇದು ಹೊಸ ಹೊಸ ಪದ ಎಲ್ಲ ಕಳ್ಸ್ಕೊಡ್ತೀರಾ ನನಗೆ. ನೋಡಕಂದ ಇಲ್ಲಿ ನಾನು ಸ್ಕೂಲಲ್ಲಿ ಇದ್ದಾಗ ಸಂಪತ್ತಿಗೆ ಸವಾಲ್ ಸಿನಿಮಾ ನೋಡ್ಬೇಕಾದ್ರೆ ಆಲ್ ರಂಗಮ್ಮನ್ ಕೈಯಲ್ಲಿ ನನಗೆ ಹುಷಾರಿಲ್ಲ ಅಂತ ಲೆಟರ್ ಬರೆದು ಕಳ್ಸಿದ್ದೆ. ಅವಾಗ ಏನು ಆಗ್ತಾ ಇರ್ಲಿಲ್ಲ ಕಣೋ. ಇವಾಗೆಲ್ಲ ಕಂಪ್ಯೂಟರ್ ಮಯ ಆಗಿದೆ ರೀ, ಅದಕ್ಕೆ ಇವಾಗ ಇಮೇಲ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಏನ್ ಮಾಡೋದಪ್ಪ ಕ್ರಿಸ್, ನನಗದೆಲ್ಲ ಗೊತ್ತಾಗಲ್ದೆ. ಏನ್ ಮಾಡೋದು? ಹೇ ಕ್ರಿಸ್, ನೀನು ಬೇರೆ ಟೈಮಲ್ಲಿ ನೀನು ಹುಷಾರಿಲ್ಲದೆ ಇದ್ದಾಗ ಸ್ಕೂಲ್ಗೆ ಲೀವ್ ಹಾಕ್ಬೇಕು ಅಂತಂದಾಗ ಲೆಟ್ರ್ ಯಾರಪ್ಪ ಬರ್ದ್ ಕಳಿಸ್ತಾ ಇದ್ರು? ರೀ ಮೇಲ್ ತಾನೆ, ಹೊರದೇಶದಿಂದನೂ ಕಳ್ಸಿರ್ಬೋದು. ನೋಡಪ್ಪ ಕ್ರಿಸ್, ನನ್ಗೆ ಇದೆಲ್ಲ ಮಾಡಕ್ ಗೊತ್ತಾಗೋದಿಲ್ಲ. ಲೆಟರ್ನ ಕನ್ನಡದಲ್ಲಿ ಬರ್ದ್ ಕಳಿಸ್ಬೋದಾ? ಇಂಗ್ಲಿಷಾ? ಏ ಪಾರ್ ಆಪಲ್ ಎಲ್ಲೋ ಬರುತ್ತೆ, 200 ರೂಪಾಯಿ ಮಾಡಿದ್ರು 1/4 kg ಬರೋದಿಲ್ಲ ಆಪಲ್. ಆಯ್ತು, ಓದೋದೇ ಬೇರೆ, ಪ್ರಪಂಚ ನೋಡೋದೇ ಬೇರೆ ಕಣಪ್ಪ ಕ್ರಿಸ್ತು. ನಮಗೂ ಇವಾಗ ಅರ್ಥ ಆಗ್ತಾ ಇದೆ. ಏನಪ್ಪಾ ಅದು? ಏನೋ ಲೆಟ್ರ್ ಅಂತೆಲ್ಲ ಮಾತಾಡ್ತಾ ಇದೆ, ಏನೋ ಅದು? ಇವತ್ತು ಕ್ರಿಸ್ಗೆ ರಜಾ ಹಾಕ್ಸಿ ಅವ್ರ ಅಜ್ಜಿನ ನೋಡಕ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ಇವನು ಇಮೇಲ್ ಮಾಡ್ಬೇಕಂತೆ ಅವ್ರ ಲೆಟರ್ ಕಳ್ಸಕ್ಕೆ. ಆ ಸ್ಕೂಲ್ ರೂಲ್ಸ್ ಹಾಗೆ ಇದೆ ಕಣೆ. ನಾನು ಕನ್ನಡದಲ್ಲೇ ಬರೆದು ಕಳ್ಸೋಣ ಅಂತ ಅನ್ಕೊಂಡ ಕಣಪ್ಪು, ಆದ್ರೆ ಇವನು ಹೇಳ್ತಾನೆ ಇಂಗ್ಲಿಷ್ ಅಲ್ಲೇ ಬರಿಬೇಕಂತೆ. ಇಂಗ್ಲಿಷ್ ಅಲ್ಲಿ ಎಷ್ಟು ಅಕ್ಷರ ಇದೆ ಅಂತಾನೆ ನಿನಗೆ ಗೊತ್ತಿಲ್ಲ, ಅಂತದ್ರಲ್ಲಿ ಇವನು ಇಂಗ್ಲಿಷ್ ಅಲ್ಲಿ ಲೆಟರ್ ಬರ್ದು ಕಳಿಸ್ತಾನಂತೆ. ಇಂಗ್ಲಿಷ್ ಎಷ್ಟು ಅಕ್ಷರ ಇದೆ ಹೇಳೆ, ಸುಮ್ಮನೆ ಕೂತ್ಕೊಳ್ಳೆ. ಏನು ಇಂಗ್ಲಿಷ್ ಅಲ್ಲಿ ಲೆಟರ್ ಬರುತ್ತಾ ನಿನ್ಗೆ? ಹೇಳು. ಕರೆಕ್ಟ್ ಆಗಿ ಹೇಳಿದೆ ಅಮ್ಮ, ಅದಕ್ಕೆಲ್ಲ ಒಂದು ಎಜುಕೇಶನ್ ಬೇಕು. ಇವನು ಎಜುಕೇಶನ್ ಎಲೆಕ್ಟ್ರಿಷಿಯನ್ ಅಂತ ಓದೋ ಕ್ಯಾಟಗರಿ. ಅದು ಸರಿನೇ. ಈ ಮನೆಯಲ್ಲಿ ಚೆನ್ನಾಗಿ ಓದಿರೋದು ನೀನು, ಅದು ಬಿಟ್ರೆ ರವಿ. ಇನ್ಯಾರು ಓದಿದಾರೆ? ಅಯ್ಯೋ ಸಕ್ರೆ, ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡನೇ ಮಾತಾಡಲ್ಲ ನೋಡು. ಅವರು ಅವಿದ್ಯಾವಂತರು ಅಂದ್ರೆ ದಡ್ರು ಹೆಡ್ರು ಅಂತ ನಾವು ಅವ್ರನ್ನೇ ಕರೆಯೋದು. ಅಮ್ಮ, ಅವ್ರು ಓದಿಲ್ಲ ಅಂದ್ರೆ ಏನಂತೆ? ಅದ್ಗೆ ಆಗ್ಲಿ ಸೂರ್ಯ ಆಗ್ಲಿ ಅವ್ರು ಮಾಡ್ತಾ ಇರೋ ಕೆಲ್ಸದಲ್ಲಿ ದಿನ ಬೆಳಿತಾನೆ ಇದಾರೆ. ಮದರ್ ಇನ್ ಲಾ, ಇಂಗ್ಲಿಷ್ ಇಸ್ ನಾಟ್ ಕಂಪ್ಲೀಟ್ ನಾಲೆಜ್, ಇಟ್ಸ್ ಜಸ್ಟ್ ಎ ಲ್ಯಾಂಗ್ವೇಜ್, ಇಟ್ಸ್ ಜಸ್ಟ್ ಎ ಕಮ್ಯುನಿಕೇಶನ್ ಟೂಲ್. ಏನೇ ಅಂದ್ರೆ ನೀನು ಈಗ ಈಗ ಅವ್ರು ಹೇಳಿದ್ರು ನನಗೆ ಅರ್ಥ ಆಗ್ಲಿಲ್ವಾ? ಅಮ್ಮ, ಇಂಗ್ಲಿಷ್ ಅನ್ನೋದು ಒಂದು ಭಾಷೆ, ಅದು ಯಾರು ಯಾವಾಗ ಬೇಕಾದ್ರೂ ಕಲಿಬಹುದು. ಅದೇನ್ ದೊಡ್ಡ ಬುದ್ಧಿವಂತಿಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೊಫೆಸರ್ ಆಗಿ ಮಾತಾಡ್ತಿದ್ದೆ, ಇನ್ನೊಬ್ರ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ಮೊದಲು ಬಿಡೆ.
ಪರವಾಗಿಲ್ಲ ಬಿಡಪ್ಪ, ಅವ್ರು ಯಾವಾಗ್ಲೂ ಹಂಗೆಲ್ಲ ಮಾತಾಡೋದು. ನಾನು ಸ್ವಲ್ಪ ದಿವಸ ಸ್ಕೂಲ್ ಹೋಗಿದ್ದೀನಿ, ನನಗೂ ಅಲ್ಪ ಸ್ವಲ್ಪ ಇಂಗ್ಲಿಷ್ ಮಾತಾಡೋದು ಬರ್ತದೆ. ಹೌದು ಮಾವ, ಒಂದ್ಸಲ ಹೊರದೇಶದಿಂದ ಬಂದವರು ಇವ್ರ ಕಾರ್ನ ಬುಕ್ ಮಾಡ್ಕೊಂಡಿದ್ರು. ಅವ್ರ ಹತ್ರ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ರು ಗೊತ್ತಾ? ಹೋಗಣಪ್ಪ. ಅದೇನ್ ಗೊತ್ತಾ, ಇಂಗ್ಲಿಷ್ ಕಲಿಯೋದು ಅಷ್ಟೊಂದೇನ್ ಕಷ್ಟನೇ ಅಲ್ಲ. ಗೊತ್ತಿರೋ 4 ಜನ ಜೊತೆ ಮಾತಾಡ್ತಾ ಇದ್ರೆ ತಾನೇ ಬಂದ್ಬಿಡುತ್ತೆ. ಇವಾಗ ನೋಡ್ಬೇಕಾದ್ರೆ ವಾಟ್ ಈಸ್ ಯುವರ್ ನೇಮ್ ಬರ್ಯಾ? ಏನು ಇದ್ರಿಂದ ನಿನಗೆ ಇಂಗ್ಲಿಷ್ ಬಂದ್ಬಿಡುತ್ತೆ ಅಂತ ಆಗ್ಬಿಡುತ್ತಾ? ಹಂಗೆ ನನ್ ಇಂಗ್ಲಿಷ್ ಇಷ್ಟೇ, ವಾರ ತೇಕಡಿಕೆ ಅಂತ ಅಂದು. ಸೂರ್ಯ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಿನ್ಗಿಂತ ಚೆನ್ನಾಗೇ ಓದ್ತಾ ಇದ್ದ ಕಣ. ಅವನೇನಾದ್ರು ಓದೋದ್ ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ಪೋಸ್ಟ್ ಅಲ್ಲೇ ಇರ್ತಾ ಇದ್ದ. ನನಗೂ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಏನ್ ಮಾಡೋದು, ಓದಕ್ಕೆ ಬಿಟ್ಟಿದ್ವಿ. ನಿಮ್ಮಮ್ಮ ಇಬ್ರು ಸೇರ್ಕೊಂಡು ಬಿಟ್ರೇನು ನನ್ನ ಓದಕ್ಕೆ. ಅದೇ ಇದೆಲ್ಲ ಈಗ ಯಾಕಪ್ಪ? ಆಯ್ತು, ಇವಾಗ ಏನ್ ಲೆಟರ್ ಬರಿಬೇಕು ಅಲ್ವಾ? ಲೀವ್ ಲೆಟರ್. ಏನ್ ತಾಯಿ ಹೆಸರು ಬರಿಬೇಕು. ಕ್ರಿಶ್, ವಾಟ್ ಈಸ್ ಯುವರ್ ಮದರ್ ನೇಮ್? ಪುಟಾಣಿ, ಯಾಕೋ ಹಂಗ್ ನೋಡ್ಕೊಂಡು ಸೈಲೆಂಟ್ ಆಗ್ಬಿಟ್ಟೆ? ಹೇಳು, ವಾಟ್ ಈಸ್ ಯುವರ್ ಮದರ್ ನೇಮ್? ಓಯ್ ಪುಟಾಣಿ, ನಾನ್ ನೋಡಿಲಿ, ಹೇಳು, ವಾಟ್ ಈಸ್ ಯುವರ್ ಮದರ್ ನೇಮ್? ಕಲ್ಯಾಣ. ವಾಟ್ ಈಸ್ ಯುವರ್ ಫಾದರ್ ನೇಮ್? My father name is ಶೇಖರ್. ನೋಡ್ತೀಯಪ್ಪ, ನಾನು ಇವನ್ ಜೊತೆ ಮಾತಾಡ್ಕೊಂಡು ಹೆಂಗ್ ಇಂಗ್ಲಿಷ್ ಮಾತಾಡ್ತಾ ಇದೀನಿ ಅಂತ. ಹಿಂಗೆ ಮಾತಾಡ್ಕೊಂಡು ಆ ಲೀವ್ ಲೆಟರ್ ಇಂಗ್ಲಿಷ್ ಅಲ್ಲೇ ಬರ್ದು ಬಿಡ್ತೀನಿ. ಅಲ್ಲೇ ಇಷ್ಟು ಮಾತಾಡಿದ ಮಾತ್ರಕ್ಕೆ ಲೆಟರ್ ಬರೆಯಕ್ ಆಗಲ್ಲ ಕಣಲ್ಲಿ. ನೀನು ಅಲ್ಲ, ಈ ಮನೇಲಿ ಬೆಳಗ್ಗೆ ಯಾರಿಗೂ ಕೆಲ್ಸನೇ ಇಲ್ವಾ? ಇವ್ರು ಲೀವ್ ಲೆಟರ್ ಕೊಡೋದ ದೊಡ್ಡ ಕೆಲ್ಸನೇ ಇಲ್ಲಿ. ಹೇಳ್ದೆ ಇರೋರ್ನೆಲ್ಲ ಮನೆಗ್ ಕರ್ಕೊಂಡ್ ಬಂದಿದ್ದೆ, ದೊಡ್ಡ ಹಿಂಸೆ ಅಂತಂದ್ರೆ ಇದು ಬೇರೆ ಕೇಡು ಅಂತೆ. ಏನೀಗ ನಾನ್ ಮಾತಾಡ್ದೆ ಸುಮ್ಮನೆ ಇರ್ಬೇಕು ಅಲ್ವಾ? ರೋಹಿಣಿ ಅವರೇ, ನೀವೇ ಕೃಷ್ಗೆ ಒಂದ್ ಲೆಟರ್ ಬರ್ದ್ ಕೊಡ್ತೀರಾ? ಇವ್ಳಿಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ನೀವೆಲ್ವಿಲ್ರಪ್ಪ ಕರ್ಕೊಂಡ್ ಬಂದಿದ್ದು? ನೀವೇ ಬರ್ಕೊಂಬಿಡಿ. ಮೀನವರಿ, ನಾನೇ ಬರ್ಕೊಡ್ತೀನಿ ಬಿಡಿ. ಕ್ರಿಶ್, ನಿಮ್ಮ ಅಮ್ಮನ ಹೆಸರು ಕಲ್ಯಾಣಿ ಅಂತ ಅಂದೆ ಅಲ್ವಾ? ಅವ್ರು ಇರೋದಲ್ಲಿ ಗೊತ್ತಿಲ್ಲ. ಶ್ರುತಿ, ಅವ್ರ ತಾಯಿ ದುಬೈ ಇರೋದು ಅಂತ ಹೇಳಿದ್ನಲ್ಲ. ಹೇಳಿದಿರಾ, ಹೌದು. ಬಟ್ ಇವಾಗ ಇಂಡಿಯಾಲಿ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಇದೆಯಲ್ವಾ? ಹಾಗೆ ಅಲ್ಲೂ ಇರುತ್ತೆ ಅಲ್ವಾ? ಕ್ರಿಶ್, ನಿಮ್ ತಾಯಿ ಅಡ್ರೆಸ್ ಪೂರ್ತಿ ಗೊತ್ತಾ ನಿಮ್ಗೆ? ಅದು ನಮ್ಮಮ್ಮ ಯಾವಾಗ್ಲೂ ವಿಡಿಯೋ ಕಾಲ್ ಅಲ್ಲೇ ಮಾತಾಡೋದು. ಅಲ್ಲಿ ದೊಡ್ಡ ಬಿಲ್ಡಿಂಗ್ ಇರುತ್ತೆ. ಅದು ಪಾಪ ಚಿಕ್ಕ ಹುಡ್ಗ ಅವನು, ಹಂಗದೆಲ್ಲ ಎಲ್ ಗೊತ್ತಿರುತ್ತೆ. ನಿಮ್ಗೇನ್ ಇವಾಗ ಲಿವ್ ಲೆಟರ್ ಬರ್ಕೊಡ್ಬೇಕು ತಾನೆ? ನಾನ್ ಬರ್ಕೊಡ್ತೀನಿ. ಮೀನಾ, ಕಾಫಿ ತರ್ತೀನಂತೆ. ಕಾಫಿ ರೆಡಿ ಮಾಡಿದ್ಯಾ ಅಥವಾ ಇನ್ ಮುಂದೆ ಮಾಡ್ಬೇಕಾ? ಯಾಕಂದ್ರೆ ನಿನ್ ಗಂಡ ಹೇಳ್ಬಿಟ್ಟಿದ್ದಾನೆ, ನನಗೆ ಏನೇ ಬೇಕಿದ್ರು ಫಸ್ಟೇ ಹೇಳ್ಬೇಕು ಅಂತ. ಇಲ್ಲ ಅಂದ್ರೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಿಮ್ ಯಜಮಾನ್. ಹಾಲ್ ಕಾಯಕ್ ಇಟ್ಟಿದೀನಂತೆ, ನಾನ್ ಕಾಫಿ ಮಾಡ್ಕೊ ಬರ್ತೀನಿ. ಈ ಲೆಟರ್ ನ ನೀವು ಡೈರೆಕ್ಟ್ ಆಗಿ ಫೋಟೋ ತೆಗ್ಬಿಟ್ಟು ಸ್ಕೂಲಿಗೆ ಕಳ್ಸ್ಬೋದು. ಓ, ಹಂಗೂ ಮಾಡ್ಬೋದಾ? ಇದು ಒಂಥರ ಓಕೆನೆ. ಕ್ರಿಶ್, ಹೋಗ ನಿಂತ್ಕೋ, ಆಂಟಿಗೆಲ್ಲ ಡೀಟೇಲ್ ಆಗಿ ಹೋಗು. ಏನ್ ಬರಿಬೇಕು ಹೇಳು. ಪುಟ್ಟ, ನಿನ್ ಸ್ಕೂಲ್ ಹೆಸರೇನು? ಪುಟ್ಟ, ನಿನ್ ಸ್ಕೂಲ್ ಹೆಸರೇನು? ರವಿ, ಈ ಹುಡುಗಿ ನಿನ್ ಮಗಳ? ಈ ಹುಡುಗಿ ನನ್ನ ಹತ್ರ ಡ್ಯಾನ್ಸ್ ಕಲಿಯಕ್ ಬರ್ತಾಳೆ, ಆದ್ರೆ ನನ್ ಮಗನ್ ತರನೇ. ಏನಾಗಿದೆ ಹುಡುಗಿ? ಗಾಬರಿ ಆಗುವಂತದ್ದೇನಿಲ್ಲ, ಒಳ್ಳೆ ಸುದ್ದಿನೇ. ತಾಯಿ ತರ ಇರೋರು ನೀವೀಗ ಅಜ್ಜಿ ಆಗ್ತಿದ್ದೀರಾ. ಈ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ.